ಸ್ವಾಗತಂ ಸುಸ್ವಾಗತಂ. ಗುಡ್ ಮಾರ್ನಿಂಗ್ ಗೆಳೆಯರಿ. ಇವಾಗ ಎದ್ದು ಗಾಡಿ ಹೊರಗಡೆ ಹಾಕಿದ್ವಿ. ಇನ್ನೊಂದು ಗಾಡಿ ಲೋಡಿಗೆ ಬರ್ತದಂತೆ ಬೇರೆದು, ಅದಕ್ಕೆ ಹೊರಗಡೆ ಹಾಕಿ ಟೀ ಕುಡಿಯೋಕೆ ಹೋಗ್ತಾಯಿದ್ದೀವಿ. ಬಿಲ್ ಇವಾಗ 10 ಗಂಟೆಗೆ ಕೊಡ್ಬೋದು. ರಾತ್ರಿ ನಮ್ಮ ಟ್ರಾನ್ಸ್ಪೋರ್ಟ್ನೇನು ಏನು ಹೇಳ್ದೆ ಗೊತ್ತಾ, ಫೋನ್ ಮಾಡಿ ಪಾರ್ಕಿಂಗ್ ಹೋಗ್ಬಿಡು, ಯಾವುದು ಮಾಲ್ ಸಿಕ್ಕಿಲ್ಲ ಅಂದ. ಒಂದು ಸರಿ ಆಯಿತು ಅಂತೇಳಿ ಸುಮ್ಮನೆ ಆದ್ವಿ. ಯಾಕಂದರೆ ಬಿಲ್ಲಿನ ಇವಾಗ ಕೊಡ್ತಾನಲ್ಲ, ಇವಾಗ ಬಿಲ್ ಕೊಟ್ಟು ಫೋನ್ ಮಾಡೋದು, ಫೋನ್ ಮಾಡ್ಕೊಂಡು ಹೋಗೋದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ. ಬಿಲ್ ಇಸ್ಕೊಂಡ್ರೆ ಟ್ಯಾಕ್ಸಿದ ಇಂಡಸ್ಟ್ರಿಯಲ್ ಏರಿಯಾದಾಗೆಲ್ಲ ನಿಂತ್ಕೊಂಡ್ರೆ ಲೊಕೇಶನ್ ಹಾಕ್ತಾನೆ, ಇಲ್ಲಾಂದರೆ ಪಾರ್ಕಿಂಗ್ ಹೋದ್ರೆ ಆಯ್ತು. ಫಸ್ಟ್ ಹೋಗಿ ಟೀ ಕುಡಿದು ಬರೋಣ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ, ಸೊಳ್ಳೆ ಒಂದು ಸ್ವಲ್ಪ ಕಮ್ಮಿ ರಾಬ್ರಿ ಮಾಡಿದ್ವು ಫ್ಯಾನ್ ಹಾಕಿದ್ದಕ್ಕೆ. ಅಂದರೆ ಅಷ್ಟೊಂದು ಸೊಳ್ಳೆ ಇರಲಿ, ಒಂದು ಸ್ವಲ್ಪ ಇದ್ವು, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಟೀ ಕುಡಿದು ಬಂದು ಮತ್ತೆ ಅದೇ ಚಿತ್ರಗೀತೆ ಮಾಡ್ತಿರೋದೆ. ಬನ್ನಿ ಹೋಗಿ ಟೀ ಕುಡಿದು ಬರೋಣ. ಲೋಡ್ ಮಾಡ್ಕೊಂಡು ಕಾಟ ಮಾಡಿಸ್ಕೊಂಡು ಹೊಲ್ಟ್ವಿ. 30 ಟನ್ ಬಂತು. ಒಂದು 20-30 kg ಕಮ್ಮಿ ಆಯ್ತು 30 ಟನ್ನಿಗೆ. ಅಂದರೆ ಕರೆಕ್ಟಾಗಿ 5 ಟನ್ ಹಾಕ್ಬೇಕು. ಇಲ್ಲೆಲ್ಲ ಗ್ರೀಸ್ ಹೊಡಿಯೋರದಾರೆ. ಗ್ರೀಸ್ ಇಲ್ಲಿ ಹೊಡ್ಸೋದು ಬೇಡ, ಅಲ್ಲಿ ಆ ಕಡೆ ಜಾಗ ಇರತ್ತಾಗ ನಿಲ್ಲಿಸಿ ಗ್ರೀಸ್ ಹೊಡಿಸ್ಕೊಂಡು ಕುಡಿಯೋಕೆ ನೀರು ಇಟ್ಕೊಂಡು ಹೋಗೋಣ ಗುರು. ಹಂಗೆ ನೀರು ಬೇಕು, ನೀರು ಖಾಲಿಯಾಗಿದ್ದಾವೆ. ಇಲ್ಲಾಂದರೆ ಆ ಕಡೆ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಐತಲ್ಲ, ಗುಜರಾತ್ RTO ಚೆಕ್ ಪೋಸ್ಟ್ ಐತಲ್ಲ, ಅಲ್ಲಿ ಗ್ರೀಸ್ ಹೊಡಿಯೋರು ಅದಾರೆ. ಇಲ್ಲಿ ಅದಾರೆ, ಆದರೆ ಜಾಗ ಇಲ್ಲ ಇಲ್ಲಿ ಗಾಡಿ ನಿಲ್ಸೋಕ್ಕೆ. ನೋಡಿ, ನಮಗೆ ಕುಡಿಯೋಕೆ ನೀರು ಬೇಕು, ನೀರೂ ಸಿಗ್ತಾವೆ ಅಲ್ಲಿಗೆ ಹೋದರೆ, ಅದಕ್ಕೆ ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲೆಲ್ಲಿ ನೀರಿನ ಕ್ಯಾನೇ ಇದ್ದಂಗಿಲ್ಲ ಗುರು. ನೋಡು, ಇವರೆಲ್ಲ ಗುಜರಿ ತಾಣರು, ಇವರೆಲ್ಲ ಕರೆಯೋದು ನಮಗೆ ಗುಜರಿ ಐತೇನಂತೇಳಿ. ಇವ್ರು ಒಂಚೂರು ಒಳಗೆ ನಿಲ್ಸಲ್ಲ, ಗಾಡಿ ಹೊರಗೆ ನಿಲ್ಸಿದ್ದಾರೆ. ಬೇರೆಯವ್ರಿಗೆ ಜಾಗ ಆಗಲ್ಲ ನಿಲ್ಸೋಕ್ಕೆ, ಅದಕ್ಕೆ ಮುಂದಕ್ಕೆ ಹೋಗ್ಬಿಡೋಣ. ಮುಂದೆ ನಿಲ್ಸಿದ್ರೆ ಆ ಕಡೆ ಮಸ್ತ್ ಇದ್ದಾವೆ. ಇವರು ಬೆಲ್ಟ್ ರೆಡಿ ಮಾಡೋರು ಇವರೆಲ್ಲ. ನೋಡಿ, ಬಸ್ ಅಂದ್ಕೊಂಡ್ರೆ ಕೈ ಅಂತ ಇಟ್ಕೊಂಡು ಹೋಗುತ್ತೆ. ನಮಗೆ ನೀರು ಬೇಕು ಒಂದು ಕ್ಯಾನು, ಅಲ್ಲಿ ಮುಂದೆ ಹೋಗಿ ಗ್ರೀಸ್ ಹೊಡಿಸ್ಕೊಂಡು ನೀರು ಹಿಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ ಬಂದ್ವಿ, ಗ್ರೀಸ್ ಹೊಡಿಯೋಕೆ ನಿಲ್ಸಿದ್ವಿ. ಇವರು ಯಾಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ, ನಾನು ಒಂದು ವಿಡಿಯೋದಾಗ FC ಆದಾಗ ಹೇಳಿದ್ನಲ್ಲ, ನಮ್ಮದು ಪೊಲ್ಯೂಷನ್ನು ನಡೆಯಲ್ಲ ಬೇರೆ ಸ್ಟೇಟಾಗ ಅಂತೇಳಿ. ಮೊನ್ನೆ ಸಿಲ್ವಾಸದಾಗೆ 10,000 ಫೈನ್ ಹಾಕ್ಬೇಕಾಗಿತ್ತು. ಅವ್ರು ಹೆಂಗ ಪೇಪರ್ ತೋರಿಸಿದ್ರು, ಪೇಪರ್ ತೋರಿಸಿದ್ದಕ್ಕೆ ಒಪ್ಪಿದ. ಆನ್ಲೈನ್ ಬೇಕು ನಮಗೆ ಅಂದ. ಸರಿ ಅಂತೇಳಿ ಇವಾಗ ಆನ್ಲೈನ್ ಫೀಸು ಮಾಡಿಸ್ತಾ ಇದ್ದೀನಿ. ನೋಡಿ, ಗ್ರೀಸ್ ಹೊಡಿಯೋಕ್ಕೆ ಬಿಟ್ಟಿದ್ನಿ, ಹಂಗೆ ಇದು ನೀರು ಖಾಲಿಯಾಗಿದ್ದು ಕುಡಿಯೋಕೆ ನೀರು ಹಿಡ್ಕೊಂಡು ಇಲ್ಲಿದೆ. ನೋಡಿ, ಆನ್ಲೈನ್ PUC 200 ರೂಪಾಯಿ ಅಂತೆ. 1 ವರ್ಷದ ಮಾಡಿಸಿದ್ರೆ ಹಾಕ್ಬಿರು, 200 ರೂಪಾಯಿ ಹೋದ್ರೆ ಹೋಗಲಿ. PUC ಇರ್ಬೇಕು, ಇಲ್ಲಾಂದ್ರೆ 10,000 ಫೈನ್ ಹಾಕ್ಬಿಡ್ತಾರೆ ಇಲ್ಲಿ. ಜಲ್ದಿ ಬಾರೋ. ಹಂಗೆ ಕುಡಿಯೋಕೆ ನೀರು ಹಿಡ್ಕೊಳಕ್ಕೆ ಹೇಳಿದ್ದೀನಿ. ಗ್ರೀಸ್ ಹೊಡಿಸ್ಕೊಂಡು PUC ತೆಗ್ಸೋಣ ಬನ್ನಿ. ಫಸ್ಟ್ ಗ್ರೀಸ್ ಹೊಡಿಸಿದ್ವಿ, ಪೊಲ್ಯೂಷನ್ ತಗೊಂಡ್ವಿ. ಆನ್ಲೈನ್ ಪೊಲ್ಯೂಷನ್ನು ಆನ್ಲೈನ್ ತೋರಿಸುತ್ತದ ನೋಡಿ. ಇದೇ ಆನ್ಲೈನ್ ಪೊಲ್ಯೂಷನ್ ತೆಗ್ಸ್ಕೊಂಡಿರೋದು. ಇದು ಇವಾಗ ಆನ್ಲೈನಾಗ ತೋರಿಸ್ತತೆ 200 ರೂಪಾಯಿ ಅಷ್ಟೇ. ನೋಡಿ, ಎಕ್ಸ್ಪೈರಿ ಡೇಟ್ ಎಲ್ಲಿವರೆಗೆ ಐತೆ ಗುರು? 23/4/27. ಇನ್ನೂ 1 ವರ್ಷ ಐತೆ ತಳ. ಇವಾಗ ಇನ್ನೇನು ನಮ್ಮ ಪ್ರಯಾಣ ಪಾರ್ಕಿಂಗ್ ಕಡೆಗೆ ಉದರ್ 20 ರೂಪಾಯಿ ದಿಯಾನ. ಇವಾಗ ಪಾರ್ಕಿಂಗ್ ಕಡೆಗೆ ನಮ್ಮ ಪ್ರಯಾಣ. ಯಾರೋ ಪಾಪನ ಎತ್ತಿಗೆ ಬಂತು, ದೂರ ಕೇಳಿ 20 ರೂಪಾಯಿ ಕೊಟ್ಟೆ. ಏನು ಮಾಡ್ತಾರೆ ಹೇಳ್ರಿ, ಪಾಪ ಬಿಸ್ಲಾಗ ಎತ್ಕೊಂಡು ಓಡಾಡ್ತಾರೆ. ಯಾರಿಗೋ 3ನೇ ಕೊಟ್ಟರೆ ಹೋಗ್ತೈತೆ. ಅಂಥವ್ರು ತಿಂದರೆ 3ನೇ ತಿಂದರೆ ಸಂಕಟ ಆಗ್ತತೆ. ಇಂಥವ್ರು ಕೊಟ್ಟರೆ ಖುಷಿ ಆಗುತ್ತೆ, ಯಾಕಂದರೆ ನೆನೆಸ್ಕೊಂತಾರೆ ಅವರು ಅಲ್ಲಿ ಕೊಟ್ಟಿದ್ರು ಅಂತಂದು. ಆದರೆ ಕೆಲವ್ರು ಅದಾರೆ ನಮ್ದೇ ತಿಂದು ನಮಗೆ ಹೋಗಿತಾರೆ ಅಂತಾರೆ. ಕೊಟ್ಟರೆ ಸಂಕಟ ಆಗುತ್ತೆ, ಇವ್ರಿಗೆ ಕೊಟ್ಟರೆ ಒಂಥರ ಖುಷಿ ಆಗುತ್ತೆ, ಅದಕ್ಕೆ ಕೊಟ್ಟೆ. ಆಗ್ತವಕ್ಕೆಲ್ಲ ಹಿಂದೆ ಮುಂದೆ ನೋಡಲ್ಲ. ಇವಾಗ ಸೀದಾ ಪಾರ್ಕಿಂಗ್ ಹೋಗೋದು. ನಮ್ಮ ಟ್ರಾನ್ಸ್ಪೋರ್ಟ್ನೇನು ಫೋಟೋ ಹಾಕ್ಸ್ಕೊಂಡ, ಎಲ್ಲಿವರೆಗೂ ಲೋಡ್ ಐತೆ ಹಾಕು ಅಂತೇಳಿ, ಬಾಡಿ ಲೆವೆಲ್ ಐತೆ ಅಂತೇಳಿ ಇದು ಹಾಕ್ಸಿದೆ. ಫೋಟೋ ವೀಡಿಯೋ ತೆಗೆದು ಫೋನ್ ಮಾಡ್ತಂದ. ನಾನೇ ಫೋನ್ ಮಾಡಿದ್ರೆ ಎತ್ತಿಲ್ಲ, ಯಾಕಂದರೆ ಮಾಲ್ ತಂಡ ಬಿದ್ದತ್ತೆ. ಇವಾಗೇನು ಒಂದು ಐಟಮ್ ಸೆಟ್ಟಿಂಗ್ ಮಾಡೋದ್ರಾಗದಾನೆ, ಸೆಟ್ಟಿಂಗ್ ಆಗ್ಬೋದು. ಈ ಥರ ರೋಡ್ ಸೈಡಿಗೆ ನಿಲ್ಲಿಸ್ಬಾರ್ದು ಗಾಡಿ. ಹಿಂಗೆ ಸ್ಪೀಡಾಗಿ ಬಂದು ಯಾವನನ್ನು ಗುರ್ಕೊಂಬಿಡ್ತಾನೆ. ಇವನು ಆ ಕಡೆ ಬರ್ತದೆ, ನನಗೇನು ಹೋಗಕ್ಕೆ ಜಾಗ ಬಿಡ್ತಾರ ಬಿಡಲ್ಲ. ಗಾಡಿ ಇವ್ನು ನಿಲ್ಸನಲ್ಲ, ಒಳಗೆ ಎಷ್ಟು ಜಾಗ ಇದ್ರು ನಿಲ್ಸಲ್ಲ. ಇವ್ರಿಗೆ ದೂರಾಂಕಾರ ಜಾಸ್ತಿ. ಈ ಮಹಾರಾಷ್ಟ್ರ ಗಾಡಿಯವ್ರಿಗೆ, ಟ್ರಾಲರ್ನವ್ರಿಗೆ
ಯಾಕೆ ಹೇಳಿ ಅವರೆಲ್ಲ ಇಲ್ಲೇ ಲೋಕಲ್ ಓಡಾಡ್ತಿರ್ತಾರೆ. ಎತ್ಲಾಗ ಹೋದ್ರೆ 50-100 ಕಿಲೋಮೀಟ್ರ್ ಒಳಗೆ ಪೋರ್ಟಿಗೆ ಅಷ್ಟೇ ಇವು ಓಡಾಡೋದು ಗಾಡಿ. ಇವೆಲ್ಲ ದೂರಕ್ಕೆ ಹೋಗಿದ್ರೆ ಗೊತ್ತಾಗೋದು. ಒಳಗೆ ಎಷ್ಟು ಜಾಗ ಐತೆ ಆದರೂ ರೋಡಿಗೆ ನಿಲ್ಸಿದ್ದಾರೆ ನೋಡಿ. ಬನ್ನಿ ಪಾರ್ಕಿಂಗ್ ಹೋಗಿ ಫಸ್ಟ್ ಸ್ನಾನ ಮಾಡ್ಬೇಕು ಗುರು. ಸ್ನಾನ ಮಾಡೋರಿಗೆ ನಮಗೆ ಸಮಾಧಾನ ಆಗಲ್ಲ. ಇದೇ ರೋಡಾಗಿ ಬರ್ತಾ ಇದ್ವಿ ಪಾರ್ಕಿಂಗ್ ಹೋಗೋಣ ಅಂತೇಳಿ. ಇದು 2 ಕಿಲೋಮೀಟ್ರ್ ಇದ್ದಂಗೆ ಲೊಕೇಶನ್ ಬಂತು ನಮಗೆ. ಯಾವುದಂದರೆ ಇದು ಬಿಸ್ನೆಸ್ ಪಾರ್ಕ್ ಅಂತೇಳಿ. ಇಲ್ಲಿದು ಟ್ರಾನ್ಸ್ಪೋರ್ಟ್ ಏರಿಯಾನೇ ಇದು. ಅಂದರೆ ಟ್ರಾನ್ಸ್ಪೋರ್ಟ್ ಏರಿಯಾ ಅಲ್ಲ, ಇಲ್ಲೆಲ್ಲ ಕೆಲಸ ಮಾಡ್ತಾರೆ. ಮತ್ತು ಪಾರ್ಸಲಿನ ಗೋಡನ್ನು ಇದ್ದಾವೆ. ಇಲ್ಲೇ ಲೊಕೇಶನ್ ಬಂತು. ಲೊಕೇಶನ್ ಹುಡುಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟಾಗ ಅಲ್ಲಿ ಹಳದಿ ಬಸ್ ಕಾಣ್ತಿದೆಯಲ್ಲ, ಅಲ್ಲಿಂದ ರೈಟಿಗೆ ಹೋಗ್ಬೇಕು. ಇನ್ನೊಂದು 2 ಸಲ ಬಂದು ತುಂಬ್ಕೊಂಡು ಹೋಗಿದ್ನಿ ಪಾರ್ಸಲ್ಲು, ಕಾಬದ್ದು ಮತ್ತು ಬುಲೆಟ್ ಟ್ರಾನ್ಸ್ಪೋರ್ಟಿಂದು ಮಳೆಗಾಲದಾಗೆ. ಇವಾಗ ಇದು ಯಾವ ಟ್ರಾನ್ಸ್ಪೋರ್ಟರ್ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿಂದ ರೈಟಿಗೆ ಹೋಗ್ಬೇಕು ನೋಡಿ. ಬನ್ನಿ ಹೋಗೋಣ. ಫೈನಲ್ಲಿ ಬಂದ್ವಿ ಲೊಕೇಶನ್ಗೆ. ಒಳಗಡೆ ಇವಾಗ 2 ಕಂಟೈನರ್ ಅದಾವೆ ನಮ್ಮ ಮುಂದೆ. ಅವು 2 ಕಂಟೈನರ್ ಆದಮೇಲೆ ಲೋಡ್ ಮಾಡೋದಂತೆ. ಪಕ್ಕದಾಗ ಒಂದು ಕಾಣ್ತಿದೆ ನೋಡಿ, ಅದು ಇದು ಪ್ರವೀಣ್ ರೋಡ್ ಲೈನ್ಸ್ ಅಂತೇಳಿ ಅಂಥದ್ದೇ. ಆ ಕಡೆ ಒಂದು ಕಂಟೈನರ್ ಐತೆ, ಹಾಗೂ ಅಲ್ಲಿ ಡಬ್ಬ ಓಪನ್ ಇದೆ ನೋಡಿ, ಅದೇ ಇರ್ಬೇಕು. ಮೋಸ್ಟ್ಲಿ ಇದೇ ಇರ್ಬೋದು ಅನಿಸುತ್ತೆ. ಇದು ಅದು ಎಲ್ಲ ಒಂದೇ. ಇದು ಅಷ್ಟೂ ನೋಡೋಣ. ಅಲ್ಲಿ ಮರದ ಕೆಳಗೆ ಜಾಗ ಇತ್ತು, ಅಲ್ಲಿ ಹಾಕ್ಬೋದಾಗಿತ್ತು. ಮತ್ತು ಇನ್ನೇನು ರೋಡಾಗಿ ಗಾಡಿ ನಿಲ್ಸ್ಕೊಳೋದು ಅಂತೇಳಿ ಬಂದು ಹಾಕಿದ್ವಿ. ಗಾಳಿ ಬರ್ತೈತೆ, ಹಿಂದಕ್ಕೆ ರೈಲ್ವೆ ಫಾಟಕೈತೆ. ನೋಡೋಣ ಒಳಗೆ ನೀರಿನ ವ್ಯವಸ್ಥೆ ಐತೇನೋ. ನೀರಿನ ವ್ಯವಸ್ಥೆ ಇದ್ದರೆ ಸ್ನಾನ ಮಾಡೋಣ, ಇಲ್ಲಾಂದರೆ ಬಂಕಾಗ ಇಲ್ಲಾಂದ್ರೆ ರಾತ್ರಿ ಎಲ್ಲ ಹೋಗ್ಬೇಕಾದ್ರೆ ಮಾಡಿದ್ರೆ ಅದು. ನಮ್ಮ ತಿಪ್ಪೇಶಿ ಹೋಗಿದ್ದಾನಿಲ್ಲ ನೋಡೋಣ. ಇನ್ನು ಒಂದು ಪಾರ್ಕಿಂಗ್ನಾಗ ನಿಂತಿತ್ತು ನೋಡಿದ್ರು. ಗಾಡಿ ಸ್ಟಾರ್ಟೇ ಆಗಿಲ್ಲ, ಬೆಳಗ್ಗೆ ಇದ್ದು ಹಂಗೆ ಕಾಣ್ತೈತೆ. ಇದು ಪೋರ್ಟಿನ ಇಲ್ಲದು ದುರ್ಗದಾಗ ಐತೆ ನೋಡಿ. ಇದು ಚಿತ್ರದುರ್ಗ ಬೆಂಗಳೂರು ಡೈವರ್ಷನ್ ಸರ್ವಿಸ್ ರೋಡಾಗಿ ನಿಂತೈತಿ. 52 ಕಿಲೋಮೀಟ್ರು ಇಲ್ಲ, 52 ಪಾಯಿಂಟ್ ಹೋಗ್ಯತ್ತೆ ಅಷ್ಟೇ. ಅದು ಕಿಲೋಮೀಟ್ರ್ ಆಗಿಲ್ಲ ನೋಡಿ. ಇಲ್ಲೈತೆ ಗಾಡಿ ಅಂತೆ, ಪಾರ್ಕಿಂಗ್ನಾಗ ನಿಂತತೆ. ಇನ್ನು ಅಲ್ಲಾಡ್ಸಿಲ್ಲ. ನಾಸಿಕ್ ರೋಡಾಗಿ ಪಾರ್ಕಿಂಗ್ನಾಗ ನಿಂತಾನೆ, ಅವನಿಗಿನ್ನ ಬಂದಿಲ್ಲ. ಯಾಕಂದರೆ ನಮ್ಮ ಗಾಡಿನಾಗೆ ಜಾಗ ಭಾಳ ಇತ್ತು ಮತ್ತು ವೆಯ್ಟ್ಲೆಸ್ ಮಾಲು ಹಾಕ್ಬೋದು ಅಂತೇಳಿ ಕಳಿಸಿರೋದು. ಅವರೆಲ್ಲ ಮಾತಾಡ್ಕೊಂಡು ಇವಾಗ ಫುಲ್ ಹೈಟ್ ಮಾಡಿಬಿಡ್ತಾರೆ ಬಿಡು. ಕಂಟೈನರ್ಗೆ ಹಾಕೋದು ಲೈಟ್ ಲೋಡ್ ಎಲ್ಲ ನಮ್ಮ ಗಾಡಿಗೆ ಹಾಕ್ತಾರೆ 5 ಟನ್ನಿಗೆ. ನೋಡೋಣ ಎಷ್ಟು ಹೈಟ್ ಮಾಡ್ತಾರೆ ಅಂತೇಳಿ. ಕ್ಯಾಬಿನ್ ಲೆವೆಲ್ ಮಾಡ್ತಾರೋ ಅದ್ರ ಮೇಲೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಎಷ್ಟನ್ನ ಮಾಡಲಿ, ನಮಗೆ ಲೋಡ್ ಬೇಕಾಗಿರೋದು. ಈಗ ಲೋಡ್ ಆಗೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ಎಷ್ಟು ಒಂದು 6 ಗಂಟೆ ಅಷ್ಟೊತ್ತಿಗೆ ಬಿಟ್ಟರೆ ಸಾಕು, 6-7 ಗಂಟೆಗೆ. ನಾವೇನು ಡೀಸೆಲ್ ಹಾಕ್ಸಂಗಿಲ್ಲ, ಏನಿಲ್ಲ. ಅಡ್ವಾನ್ಸ್ ದುಡ್ಡು ಹಾಕ್ಸ್ಕೊಂಡು ಸುಮ್ಮನೆ ಹೋಗ್ತಾ ಇರೋದೆ. ಅಲ್ಲೇನಾದ್ರು ನಾವು ಒಂದು ಬಂಕ್ನಾಗೆ ಕ್ಯಾಶ್ ಇಸ್ಕೊಂಡು, ಇಲ್ಲಾಂದರೆ ಅದನ್ನು ಮನಿ ಟ್ರಾನ್ಸ್ಫರ್, ಅಲ್ಲೊಂದು ಟೀ ಬಾಟ್ಲ್ ತೆಗೆದಿರ್ತದೆ ಮನಿ ಟ್ರಾನ್ಸ್ಫರ್, ಅಲ್ಲಿ ಕ್ಯಾಶ್ ಇಸ್ಕೊಂಡು ಹೋಗೋದು. ಬನ್ನಿ ಹೋಗೋಣ ಗುರು. ಇದೆಲ್ಲ ನೋಡೋಕ್ಕೆ ಸ್ಟ್ಯಾಂಡರ್ಡ್ ಏರಿಯಾ, ಬಿಸ್ನೆಸ್ ಪಾರ್ಕ್ ಅಂತಾರೆ ಇದನ್ನ. ಫುಲ್ ಬಿಸ್ನೆಸ್ ಏರಿಯಾ ನೋಡೋಕ್ಕೆ ನೋಡಿ. ಎಲ್ಲ ಫುಲ್ಲು ಸ್ಟ್ಯಾಂಡರ್ಡ್ ಐತೆ. ಆದರೆ ಇಲ್ಲೆಲ್ಲೆಲ್ಲಿ ತಿಕ್ಕ ತೊಳೆಯೋಕೆ ನೀರು ಬರ್ತಿಲ್ಲ ಗುರು. ನಮ್ಮ ಎದುರಿಗೆ ಕಾಣ್ತಿರೋದು ಬಾತ್ರೂಮು, ಅದ್ರಾಗೆ ಹೋದ್ರೂ ವಾಂತಿ ಬರ್ತೈತೆ. ಇದು ಕ್ಯಾಂಟೀನ್ ಬಿಲ್ಡಿಂಗು, ಅದ್ರಾಗೆ ಹೋದ್ರೆ ವಾಂತಿ ಬರೋಷ್ಟೈತೆ ಗುರು. ಅಂಥ ಜಾಗಕ್ಕೆ ಬಂದೀವಿ. ಇವನ ಹತ್ರ ಲೋಡಿಗೆ ಬಂದು ಇವ್ನು ಕೇಳಿದರೆ ನೀರೇ ಬರೋಲ್ಲ ಅಂದ. ಇವಾಗ ಈ ಕಂಟೈನರ್ ಲೋಡ್ ಆದಟ್ಟಿಗೆ ನಮ್ಮದೇ ಕಂಟೈನರ್ ಲೋಡ್ ಮಾಡ್ತಿದ್ದಾರೆ. ಇದು ಆದಟ್ಟಿಗೆ ನಮ್ಮದೇ ಬಿಡ್ಬೋದೇನೋ. ಇನ್ನು ಸಣ್ಣ ಗಾಡಿ ಬಿಟ್ಕೊಂತಾರೆ ಗೊತ್ತಿಲ್ಲ. ಯಾವ 1-2 ಖಾಲಿ ಗಾಡಿ ಬಂದಾವೆ. ನೋಡೋಣ ಎಷ್ಟೊತ್ತಿಗೆ ಕರೀತಾರೋ. ಇವಾಗ ಮೋಸ್ಟ್ಲಿ ನಮ್ಮದೇ ಇರ್ಬೋದೇನೋ. ಎಲ್ಲ ಬರೀ ಬಾಕ್ಸ್ ಐಟಮ್ಮೇ ಇರೋದು ಗುರು. ನೋಡೋಕೆ ಸ್ಟ್ಯಾಂಡರ್ಡ್. ಎಲ್ಲ ಸಣ್ಣ ಜನನೇ ಇರೋದು ಇಲ್ಲಿ. ಯಾವನೋ ನೀರು ಕೊಡೋಂಗಿಲ್ಲ ಒಂದು ಬಕೆಟು ಸ್ನಾನ ಮಾಡೋಕ್ಕೆ ಗುರು. ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ನೋಡಿ. ಫುಲ್ಲು ಎಲ್ಲ ಬೆವ್ರನ್ನ ಸೆಕೆಗೆ ಸಾಯ್ತಾ ಇದೀವಿ. ಸುಮ್ಮನೆ ಮಕ್ಕಳು ನೀರು ಕೇಳಿದರೆ ನೀರಿಲ್ಲ ಅಂತಾರೆ ಗುರು. ಏನು ಮಾಡ್ತೀರಿ ಹೇಳಿ. ಲೋಡ್ ಮಾಡ್ಕೊಂಡು ಹೋಗೋಣ ಅಷ್ಟೇ ನೋಡಿ. ಅದಾದಮೇಲೆ ಕರಿತಾನೆ ನೋಡೋಣ ಬನ್ನಿ. ನೋಡಿ ಇವಾಗ 6:15 ಲೋಡಿಗೆ ಬಿಟ್ಟಿದ್ದೀವಿ. ಎಲ್ಲ ಬರೀ ಲೈಟ್ ವೆಯ್ಟ್ ಬಾಕ್ಸೇ ಇರೋದು. ಎಷ್ಟು ಬಾಕ್ಸ್ ಹಾಕ್ತಾರೋ ಗೊತ್ತಿಲ್ಲ, ಹೈಟ್ ಎಷ್ಟು ಇಕ್ತಾರೋ ಗೊತ್ತಿಲ್ಲ. ನಮ್ದು ಇಲ್ಲಿವರೆಗೆ ಇತ್ತು ಲೋಡು. ಟಾರ್ಪಲ್ ಹಾಸಿದ್ದೀವಿ, ಗಲೀಜು ಆಗ್ಬಿಡ್ದು ಅಂತೇಳಿ. ನೋಡೋಣ ಬನ್ನಿ ಎಷ್ಟು ಲೋಡ್ ಆಗುತ್ತೆ ಗುರು. ಅಲ್ಲಿ ಲೋಡ್ಗೆ ಹೋಗಿದ್ವಲ್ಲ ಬ್ಯಾಟ್ರಿ ಬಾಕ್ಸು, ಅವನು ಕ್ಯಾನ್ಸಲ್ ಮಾಡ್ದ. ಅವನಿಗೆ ಲೆವೆಲ್ ಇರ್ಬೇಕಂತೆ. ಫಸ್ಟಿಗೆ ಫೋಟೋ ಹೊಡೆದು ವೀಡಿಯೋ ಮಾಡಿ ಕಳಿಸಿದ್ರೆ ಬಡ್ಡಿ ಮಗ ಸಾಯಂಕಾಲ ಹೇಳ್ತಾನೆ ಗಾಡಿ ಲೆವೆಲ್ ಇಲ್ಲ ಅಂತಂದು. ಅವನ ಅಕ್ಕನ್ನು ಅಲ್ಲಿ ಮಧ್ಯಾಹ್ನಲಿದ್ದ ನಿಲ್ಸ್ಕೊಂಡಾನೆ. 12 ಗಂಟೆ ಇದ್ದಾನು. ಹೇಳಿದ್ರೆ
ಬೇರೆ ತಕ್ಕನ ಬರ್ತಿದ್ವಿ. ಇವಾಗ ಬೇರೆ ತಕ್ಕ ಬಂದಿವಿ 5.5 ಟನ್ ಅಂತ ಇಲ್ಲಿ. ಇವ್ರಿನ್ನ ಎಷ್ಟು ಹೈಟ್ ಆಗ್ತಾರೋ ಗೊತ್ತಿಲ್ಲ. ಕಾಟ ಮಾಡಿಸ್ದಂಗೆ ಬಂದಿದ್ನಿ. ಒಟ್ಟು ಗಾಡಿಗೆ 30 ಟನ್ ಐತೆ. ಟೋಟಲ್ ವೆಯ್ಟ್ ಎಲ್ಲ ನಂತಾಗ ಮಾಡಿಸ್ಕೊಂಡು ಹೋದ್ರೆ ಆಯ್ತು. ಇವಾಗಿನ್ನ ಟಾರ್ಪಲ್ ಹಾಕ್ಬೇಕಿದ್ರ ಮೇಲೆ ನಮ್ಮ ಹುಡುಗ ಅಡುಗೆ ಮಾಡೋಕ್ಕೆ ಬಿಟ್ಟಿನಿ. ಹಂಗೆ ಟಾರ್ಪಲ್ ಉಲ್ಡಿಸ್ಬಿಡೋಣ. ಸೆಕೆ ಅಂದರೆ ಸೆಕೆ ಗುರು, ಏನು ಹೇಳ್ತೀರಯ್ಯಪ್ಪ. ಹಿಂಸೆ ಸುಮ್ಮನೆ. ಬನ್ನಿ ಟಾರ್ಪಲ್ ಉಡ್ಸೋಣ ಇದ್ರ ಮೇಲೆ. ಬೆಳಿಗ್ಗೆಯಿಂದ ಬಿಸ್ಲಾಗ ಸುಟ್ಟೋಗ್ಬಿಟ್ಟಿದ್ದೆ ಗುರು. ಇವಾಗ ಸ್ನಾನ ಮಾಡಿದೆ. 10 ಗಂಟೆ ಆಗೈತೆ ನೋಡಿ. ಲೋಡು ಆಗೈತೆ. ಹಗ್ಗ ಟಾರ್ಪಲ್ ಹಾಕಕ್ಕೆ ಅವ್ರಿಗೆ ಬಿಟ್ಟು ಸ್ನಾನ ಮಾಡಿದ್ವಿ. ನಮ್ಮ ಹುಡುಗನಿಗೆ ಕಳಿಸಿದ್ವಿ ಸ್ನಾನ ಮಾಡೋಕ್ಕೆ. ಬೆಳಿಗ್ಗೆಯಿಂದ ಬಿಸ್ಲಾಗ ಸುಟ್ಟೋಗ್ಬಿಟ್ಟು ಗುರು. ಇವಾಗ ಜೀವಕ್ಕೆ ನೆಮ್ಮದಿ ಆಯ್ತು. ಇನ್ನು ಇವ್ರು ಬಿಲ್ ಕೊಡಬೇಕು, ಅಡ್ವಾನ್ಸ್ ಕೊಟ್ಟಿಲ್ಲ. ಎಷ್ಟೊತ್ತಿಗೆ ಕೊಡ್ತಾನೋ ನೋಡೋಣ. ಬೇಗ ಬೇಗ ಹೋಗೋಣ. ತಿಪ್ಪೇಶಿ ಕಾಯ್ತದಾನೆ. ತಿಪ್ಪೇಶಿದು ಅಡ್ವಾನ್ಸ್ ನನ್ನ ಕೈಯಾಗ ಕೊಡ್ತಾನೆ ಅಂತ ಹೇಳಿದ್ದ. ತಿಪ್ಪೇಶಿ ಅಲ್ಲಿ ಒಂದು ಹೋಟ್ಲೈತೆ, ಆಂಟಿ ಹೋಟ್ಲ್ ಅಂತೇಳಿ, ಅಲ್ಲೇದಾನೆ. ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹಗ್ಗ ಟಾರ್ಪಲ್ ಹಾಕ್ಕೊಂಡು ಹೊರಡೋಣ. ಅವ್ರು ಹಾಕ್ತಿದ್ದಾರೆ, ಬಿಲ್ ಇಸ್ಕೊಂಡು ನಾವು ಹೊರಡೋದೆ ನೋಡಿ. ಹಗ್ಗ ಟಾರ್ಪಲ್ ನಾವೇ ಹಾಕ್ತೀವಂದ್ರು. ಹಾಕ್ರಿ ಅಂತೇಳಿ ಬಿಟ್ಟೆ. ಅವರೇ ಹಾಕ್ತಿದ್ದಾರೆ. ಹೈಟ್ ಏನಿಲ್ಲ, ಕ್ಯಾಬಿನ್ ಲೆವೆಲ್ ಐತೆ ಅಷ್ಟೇ. ಅಂದರೆ 30 ಟನ್ ಫುಲ್ ಕೆಳಗೈತೆ. ಅದೇ ಹಿಂಸೆ. ಒಂದು 15 ಟನ್ನನ್ನು 20 ಟನ್ನನ್ನು ಇದ್ರ ಕೆಳಗೆ. ಇವಾಗ ಏನಾಯ್ತು ಅಂದರೆ ಪೌಡ್ರ್ ತುಂಬ್ದಂಗೆ ಆಗೈತೆ. ಫುಲ್ ಆಯಿಲ್ ಸ್ಮೆಲ್ ಬರ್ತೈತೆ ಗುರು. ಇದು ಯಾವುದೋ ನಟ್ಟೆ ಲೂಸ್ ಆಗಿಬಿಟ್ಟೆ. ಲೂಸ್ ಆಗಿಲ್ಲ ಗುರು, ಥ್ರೆಡ್ಡೇ ಹೋಗ್ಬಿಟ್ಟವ ವಾಲ್ ನೋಡಿ. ಟೈಟ್ ಮಾಡಿದ್ದೆ, ಹಂಗಂದ್ರೆ ಥ್ರೆಡ್ ಹೋಗೈತೇನ. ಗ್ಯಾಪ್ ಬಿಟ್ಟು ನೋಡೋಣ. ಅಲ್ಲೋಗಿ ಸ್ಪಾನರ್ ಇಸ್ಕೊಂಡು ಇನ್ನೊಂದ್ಸಲಿ ಟೈಟ್ ಮಾಡೋಣ. 16-17 ನಮ್ಮ ಹತ್ರ ಇಲ್ಲ. ಆ ಕಡೆ ನೋಡೋಣ. ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಹಾಕಿದ್ದೆ. ಇದೇನೋ ಸೌಂಡ್ ಮಾಡಿದ್ದು, ಮೋಸ್ಟ್ಲಿ ಥ್ರೆಡ್ ಹೋಗಿರ್ಬೇಕು. ಅವನು ತೆಗೆದು 18-19 ಹಾಕಿದ್ರೆ ಸರ್ ಹೋಗ್ತದೆ ಕೆಳಕ್ಕೆ. ಅಂದರೆ ಖಾಲಿ ಗಾಡಿಗೆ ಹಾಕ್ಬೇಕು. ಖಾಲಿ ಗಾಡಿಗೆ ಹತ್ತಕ್ಕೆ ಕೂತ್ಕೊಂಡಿರುತ್ತೆ, ಫುಲ್ ಟೈಟ್ ಆಗಿಬಿಡ್ತೈತೆ. ಲೋಡ್ ಗಾಡಿಗೆ ಒಂಚೂರು ಹಿಂಸೆ. ಈಗ ನೋಡಿ, ಇದನ್ನ ಮ್ಯಾಗ್ಲದ್ದು ಒಂಚೂರು ಟೈಟ್ ಮಾಡಬೇಕು. ಇಲ್ಲಿ ಹಾಕಿದ್ದೀನಿ ನೋಡಿ, ಲೂಸ್ ಆಗೈತೆ ಗುರು. ಇಲ್ಲ, ಆ ಕಡೆಗೆ ಇಂಥವು ಹಾಕಿದ್ರೆ ಸರ್ ಹೋಗ್ತತೆ. ಇವಾಗ ಸದ್ಯಕ್ಕೆ ಹೋಗೋಣ. ಅವ್ನು ಕಾಲು ಬಿಚ್ಚಿ ಏನು ಮಾಡೋಣ ಅಂದರೆ ಖಾಲಿ ಗಾಡಿಯಾಗ ಹಾಕೋಣಂತೆ. ಖಾಲಿ ಗಾಡಿಯಾಗ ಆದರೆ ಸರ್ ಕರೆಕ್ಟಾಗಿ ಕುದ್ಕೊಳುತ್ತೆ. ಲೋಡಾಗಿ ಬನ್ನಿ. 11 ಗಂಟೆ ಆಯ್ತು ಗುರು. ಒಳ್ಳೆ ಅಷ್ಟೊತ್ತಿಗೆ ಹಗ್ಗ ಟಾರ್ಪಲ್ ಹಾಕ್ಕೊಂಡು ಅವ್ರಿಗೆ ಕೊಟ್ಟಿದ್ದು ಹಗ್ಗ ಟಾರ್ಪಲ್ ಹಾಕೋಕ್ಕೆ. ಅದೇ ಹೈಟೆಕ್ ಲೆವೆಲ್ ಇದ್ದದ್ದು ನಾವೇ ಹಾಕ್ಬೋದಾಯಿತು. ಆ ದುಡ್ಡು ನಮಗೆ ಉಳಿಯವು. ಈ ಸೆಕೆಗೆ ಯಾರು ಗುರು ಮೈನ ಸುಮ್ಮನೆ ದೇವ್ರ ನೀರು ಕುಣಿಸ್ತಾರೆ. ಮೊದಲೇ ಸೆಕೆ ಸಾಯ್ತಾಯಿದ್ದೀವಿ. ಇನ್ನೊಂದು ಬಿಲ್ಲು ರೆಡಿ ಇತ್ತು, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟೆ. ನೀವೇ ಹಾಕ್ಬಿಟ್ರೆ ಅತ್ಲಾಗೆ. ನಾವು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀವಿ ಅಂತೇಳಿ ಅವ್ರಿಗೆ ಕೊಟ್ಟೆ. ನಾವು ಸ್ನಾನ ಮಾಡ್ಕೊಂಡು ರೆಡಿ ಇದ್ವಿ. ಸ್ನಾನ ಮಾಡ್ಕೊಂಡು ರೆಡಿ ಇದ್ವಿ. ಅಷ್ಟೊತ್ತಿಗೆ ಹಾಕಿದ್ರು, ಬಿಲ್ ಕೊಟ್ಟರು. ಬಿಲ್ ಇಸ್ಕೊಂಡು ಬಂದ್ವಿ ನೋಡಿ. ಸಂತ ಅಲ್ಲಂತ ಕಾಟ ಚೆಕ್ ಮಾಡಿಸ್ಕೊಂಡು ಬಂದ್ವಿ. ಕಾಟನೂ ಕರೆಕ್ಟ್ ಇತ್ತು. ಕಾಟದಾಗ ಏನಾಗ್ಬಿಡ್ತಂದ್ರೆ ಹೋದ್ವಿ 45.5 ತೋರಿಸ್ತೈತೆ. ಫಸ್ಟಿಗೆ 44 ಟನ್ ಇತ್ತು. ಇದೇನಪ್ಪ 5.5 ಟನ್ ಅಂತೇಳಿ 1.5 ಟನ್ ತೋರಿಸ್ತೈತೆ ಅಂತೇಳಿ ಮತ್ತೆ ಕಾಟದಿಂದ ಕಡಿಗೆ ತೆಗೆದು ಇನ್ನೊಂದ್ಸಲಿ ಕಾಟ ಮಾಡಿಸಿದ್ವಿ. ಅವಾಗ 49,700 ಬಂದೈತೆ. ಅಂದರೆ ಓವರ್ಲೋಡ್ ಬರ್ತದೆ ಬಾರ್ಡ್ರ್ ಮೇಲೆ ಹೋದರೆ. ಇವಾಗ ನಾವು ಬಾರ್ಡ್ರ್ ಮೇಲೆ ಹೋಗಂಗಿಲ್ಲ, ಪಂಡ್ರಪುರ ಮೇಲೆ ಹೋಗಬೇಕು. ಅಲ್ಲಿ ಕಾಟ ಇಲ್ಲ, ಅಲ್ಲಿ ಪಾಸ್ ಆಗಿಬಿಡ್ತೈತೆ ಎಕ್ಸ್ಟ್ರಾ ಇದ್ದರೆ. ಅಂದರೆ ಕಾಟ ಸರಿಯಾಗಿ ತೋರಿಸಲ್ಲ, ಮೊಬೈಲ್ ಕಾಟ ಅಲ್ಲ, ಅವು ಸರಿಯಾಗಿ ತೋರಿಸಲ್ಲ. ಇಲ್ಲಿ ಸೋಲಾಪುರ ಬಾರ್ಡ್ರಾಗ ಮೊದಲೇ ಎಕ್ಸೆಸ್ 300 kg ಎಕ್ಸೆಸ್ ತೋರಿಸ್ತತೆ. ಅದ್ರ ಜೊತೆಗೆ ಇದು ಎಕ್ಸೆಸ್ ಹೋದರೆ ಓವರ್ಲೋಡ್ ಬರ್ತತೆ. ನೋಡ್ಬೇಕಂತ ತಿಪ್ಪೇಶಿಗೆ ಹೇಳಿದರೆ ಪಾಸ್ ಮಾಡ್ತೀನಿ ಅಂತಾನೆ. ಅವನಿನ್ನ ಅಲ್ಲಿ ಆಂಟಿ ಹೋಟ್ಲ ಹತ್ರ ಕಾಯ್ತದಾನೆ. ಯಾಕಂದರೆ ಅವನಿಗೆ ದುಡ್ಡು ಫೋನ್ಪೇ ಮಾಡಿಲ್ಲ, ಕ್ಯಾಶ್ ಕೊಟ್ಟಾರ ಅಡ್ವಾನ್ಸು. ನನ್ನ ಹತ್ರ ಅದಾವೆ. ಇಲ್ಲೇ 11 ಗಂಟೆ ಆಗೈತೆ. ಆಂಟಿ ಹೋಟ್ಲಿಗೆ ಹೋಗಕ್ಕೆ ಕಮ್ಮಿ ಅಂದರೆ ಇನ್ನೊಂದು ಗಂಟೆ ಬೇಕು. ನಾವು ಹೋಗೋದ್ರಾಗ ಮಕ್ಕಂಡಿದ್ರೆ ಇನ್ನೇನು ಎಬ್ಬರಿಸಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗೋದು. ಅಲ್ಲಿಂದ 3 ಗಂಟೆ ಎಷ್ಟೊತ್ತಿಗೆ ಹೋದ್ರೂ ನಿದ್ದೆ ಬರ್ಬೇಕು 3 ಗಂಟೆಗೆ. ಮತ್ತು 3 ಗಂಟೆಗೆ ಮಕ್ಕಂಡ್ರೆ ಎದ್ದಾಳೋದು 9-10 ಗಂಟೆ ಆಗ್ತದೆ. 6 ಗಂಟೆಗೆ ಏನು ಎದ್ದಾಳಲ್ಲ. ಅದಕ್ಕೆ ಇಲ್ಲೇ ಮಕ್ಕಂಡು 5 ಗಂಟೆಗೆ ಎದ್ದೋದ್ರೆ 5 ಗಂಟೆಗೆ ಬಿಟ್ಟರೆ 9 ಗಂಟೆ ಎಷ್ಟೊತ್ತಿಗೆ 10 ಗಂಟೆ ಎಷ್ಟೊತ್ತಿಗೆ ನಾಸಿಕ್ ದಾಟ್ತೀವಿ. ಆರಾಮಾಗಿ 12-1 ಗಂಟೆ ಇಷ್ಟೊತ್ತಿಗೆ ನಿಧಾನಕ್ಕೆ ಪೆಟ್ರೋಲ್ ಬಂಕಿಗೆ ಹೋಗ್ತೀವಿ. ಬಂಕ್ನಾಗ 1-2 ಗಂಟೆ ನಿಲ್ಲಿಸ್ಕೊಂಡು 3 ಗಂಟೆ ಹಂಗೆ ಬಿಟ್ಟುಬಿಟ್ರೆ ಸೀದಾ
ಹೊರಟು ಬಿಡ್ತೀವಿ. ನೋಡೋಣ ನಿನ್ನ ಇವ್ನು ಏನಂತಾನ, ಗುನು ಅಂತದ ನಿನ್ನ 2-3 ದಿವಸ ಮಕ್ಕಂಡ್ರೆ ಸಾಲದಲ್ಲ ಅಂತೇಳಿ ನಾವೀಗ ಸ್ನಾನ ಮಾಡಿರೋದಕ್ಕೆ ನಿದ್ದೆ ಬಂದಂಗೆ ಆಗ್ತಾಯಿದ್ದ ಅಲ್ಲೇ ಇಲ್ಲೇ. ಇನ್ನೇನು ನಾಸಿಕ್ ದಾಟ್ತೀವೋ ಏನೋ ಅವನು ಕೊಟ್ಟಿ ಮಗ ಅಲ್ಲಿ ಹೋಗಿದ್ವಲ್ಲ ಮೊದಲೇ ಅವ್ನ ಗಾಡಿ ಬೇಡ ಅಂದಿದ್ರೆ ಇಲ್ಲಿ ಬಂದು ಆರಾಮಾಗಿ ಲೋಡ್ ಮಾಡ್ಕೊಂಡು ಅವನ ಜೊತೆಗೆ ಹೊಂಟೋಗಿದ್ರೆ ಇಷ್ಟೊತ್ತಿಗೆ ನಾಸಿಕ್ ಹತ್ತತ್ರ ಇರ್ತಿದ್ದೀವ್ರು. ಅವ್ನು 6 ಗಂಟೆಗೆ 7 ಗಂಟೆಗೆ ಬಿಟ್ಟಾನ ಅವನು. ಇಲ್ಲೇ ಕಾಯ್ತಾ ಇದ್ದಾನೆ. ನಮ್ಮದು ಬೆಳಗ್ಗೆ ಮಧ್ಯಾಹ್ನನೇ ಲೋಡಿಂಗ್ ಕನ್ಫರ್ಮ್ ಆಗಿತ್ತು. ಆ ಬಡ್ಡಿ ಮಕ್ಕಳು ಸಾಯಂಕಾಲ 6 ಗಂಟೆಗೆ ಬೇಡ ಅಂತಾರೆ. ಅವಾಗಲೇ ನೋಡಿ ಗಾಡಿ ಓದಿಟ್ಟಿಗೆ ನೋಡಿ ಬೇಡ ಅಂದಿದ್ರೆ ಬೇರೆದನ್ನು ನೋಡ್ಕೊಂಡು ಸತಿ ತುಂಬ್ಕೊಂಡು ಹೋಗ್ಬಿಡ್ತಿದ್ವಿ. ಹೊರೆ ಇಂಥವೇ ಮಾಡೋದು. ಇಲ್ಲೊಂದು ಸ್ವಲ್ಪ ರೋಡ್ ಹೊಸದು ಮಾಡಿದ್ದಾರೆ, ಒಂದು 10 ಕಿಲೋಮೀಟ್ರು. ಇದು ಎಲ್ಲಿಗೆ ಮುಗಿತೋ ಗೊತ್ತಿಲ್ಲ, ಇನ್ನು ಕೆಲಸ ಬೇರೆ ಚಾಲು ಇತ್ತು ಮುಂದೆ. ಬರ್ಬೇಕಾದ್ರೆ ನೋಡ್ಕೊಂಬಂದ್ವಿ ಎಲ್ಲಿಗನ್ನ ಮುಗಿತೋ ನೋಡೋಣ. ಬನ್ನಿ ಎಷ್ಟು ಕಿಲೋಮೀಟ್ರ್ ಆಗೈತೆ. ಬಂದ್ವಿ. ಇವ್ನು ನೋಡಿದ್ರೆ ಹೋಗೋಣ ಅಂತಾನೆ. ನಮಗಂತೂ ನಿದ್ದೆ ಎಳಿತೈತಿಲ್ಲ. ಅಲ್ಲೇ ಒಂದು ಟೀ ಕುಡ್ದು ಹೋಗೋದು. ಪೇಟಿಗನ್ನ ಡಾಬಾ ಇದ್ದಾವೆ, ಏನು ಟೆನ್ಷನ್ ತಾಣಂಗಿಲ್ಲ. ನೋಡೋದು ಘಾಟ್ ಜಾಮ್ ಇತ್ತಂದ್ರೆ ಪೇಟ ಹತ್ರ ಸೈಡ್ ಹಾಕೋದು. ನಿದ್ದೆ ಎಲ್ಲಿ ಬರ್ತೈತೆ ಅಲ್ಲಿ ಸೈಡ್ ಹಾಕೊಂಡು ಕಣವೆ. ಇಲ್ಲಿಗೆ ನಿದ್ದೆ ಬರ್ತೈತೆ ನಮಗೆ. ಅಲ್ಲೇ ನೀವೇ ನಿದ್ದೆ ಮಾಡಿರಾ? ಯಾರು ನೀವೇ ಮಾಡಕ್ ಕೇಳ್ಸಿಲ್ಲ ನಿದ್ದೆ. ನಾವು ಹೋಗೋಣಂತ ಹೊರಟ್ವಿ. ಇನ್ನೇನು ಟೀ ಕುಡ್ದು ಅಲ್ಲಿ ಇಲ್ಲಿ ಎಲ್ಲಿ ಗೊತ್ತಾ, ಕರಂಜಲಿ ಘಾಟ್ ಜಾಮ್ ತೋರಿಸ್ತೈತೆ ಗೂಗಲ್ನಾಗ ನೋಡಿದ್ರೆ ರೆಡ್ ಮಾರ್ಕು. ನಮ್ಮ ಡ್ರೈವರ್ಗೆ ಹೇಳಿದ್ರೆ ಅಡ್ರಾದಿ ಮಾಡ್ತಾನೆ, ಅವನೊಂದು ಸ್ವಲ್ಪ ಅಡ್ರಾದಿ ಮನುಷ್ಯನ. ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಎದುರಿಗೆ ಬರೋ ಗಾಡಿ ಕೇಳ್ಕೊಂಡು ಹೋಗೋದು. ಜಾಮ್ ಇಲ್ಲ ಅಂದರೆ ಇನ್ನೇನು ಹೋಗೋದು. ಜಾಮ್ ಐತಂದರೆ ಅಲ್ಲಿ ಪೇಟ ಹತ್ರ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ, ಪೆಟ್ರೋಲ್ ಬಂಕ್ ಪಕ್ಕದಾಗೆ. ಒಂದ್ಸಲ ಮಾರ್ಬಲ್ ತುಂಬಿಕೆ ಬಂದಾಗ ಆ ಹೋಟ್ಲಾಗೆ ತಾಚಿ ಮಾಡಿ 5 ಗಂಟೆಗೆ ಎದ್ದೋಗಿದ್ದೆ. ಇವಾಗ ಅಲ್ಲೇ ಹೋಗೋಣ. ಆ ಹೋಟ್ಲಿಗೆ ಹೋಗೋಷ್ಟೊತ್ತಿಗೆ ಇನ್ನೇನು 3 ಗಂಟೆ ಆಗ್ತತೆ. ಒಂದು 6 ಗಂಟೆಗೆ ಎದ್ರ ಆಯ್ತು. ಊರ್ನ ಅಲ್ಲೇ ಕಟ್ಟಿ ಹಾಕಿಸ್ಲು ಬಿಡಲ್ಲ. ಹೋಗೋಕ್ಕೆ ನೋಡೋಣ ಬನ್ನಿ ಅಲ್ಲಿ ಹೋಗಿ ಮುಂದೆ ಏನಾಗೈತಂತ.